ಚಳ್ಳಕೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಸಿದ್ದಗಂಗಯ್ಯನವರು ಉದ್ಘಾಟಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆ ರೈತರಿಗೆ ನಿತ್ಯ ಆದಾಯ ತಂದುಕೊಡುವ ಪ್ರಮುಖ ಉಪಕಸುಬಾಗಿದ್ದು, ಮಹಿಳೆಯರ ಪರಿಶ್ರಮದಿಂದ ಹಾಲು ಉತ್ಪಾದನೆ ಹೆಚ್ಚುತ್ತಿರುವುದು ಸಂತಸದ ಸಂಗತಿ. ಗುಣಮಟ್ಟದ ಹಾಲು ಉತ್ಪಾದನೆ, ಜಾನುವಾರುಗಳಿಗೆ ಸಮತೋಲಿತ ಆಹಾರ, ನಿಯಮಿತ ಆರೋಗ್ಯ ತಪಾಸಣೆ ಹಾಗೂ ಆಧುನಿಕ ಹೈನುಗಾರಿಕೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ಪಾದನೆ ಮತ್ತು ಆದಾಯವನ್ನು ಮತ್ತಷ್ಟು ಹೆಚ್ಚಿಸಬಹುದು ಎಂದು ಅವರು ತಿಳಿಸಿದರು. ಸಭೆಯಲ್ಲಿ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ 3 ಮಂದಿ ರೈತ ಮಹಿಳೆಯರನ್ನು ಸಿದ್ದಗಂಗಯ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಇನ್ನು ಸಭೆಯಲ್ಲಿ ಬೋಡಬಂಡೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಶ್ರೀಮತಿ ಉಮಾದೇವಿ, ಉಪಾಧ್ಯಕ್ಷೆ ಶ್ರೀಮತಿ ರಂಗಮ್ಮ, ನಿರ್ದೇಶಕರಾದ ರೇಣುಕಮ್ಮ, ಅನಸೂಯಮ್ಮ, ಮಧು, ಶ್ರೀದೇವಿ, ರಾಜೇಶ್ವರಿ, ಮಂಜಮ್ಮ, ಜ್ಯೋತಿ, ಜಯಮ್ಮ ಹಾಗೂ ಆರತಿ ಉಪಸ್ಥಿತರಿದ್ದರು. 1/4/2025ರಿಂದ 33/2026ವರೆಗೂ ಏನು ವ್ಯವಹಾರ ನಮ್ಮ ಸೊಸೈಟಿಯಲ್ಲಿ ನಡೆದಿದೆ ಅಂತಕ್ಕಂಥದ್ದನ್ನು ಆ ಸರ್ವಜನರ ಮುಂದೆ ಇದು ಸಹಕಾರ ಸಂಘ ಅಂದರೆ ಎಲ್ಲರ ಸಹಕಾರದೊಂದಿಗೆ ಸಹಕಾರ ತತ್ವದಡಿಯಲ್ಲಿ ಭಾಳ ನಡೆದುಕೊಂಡು ನಡ್ಕೊಂಡು ಹೋಗ್ತಕ್ಕಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಭಾಳ ಎಲ್ಲರಿಗೂ ಕೂಡ ವಿಚಾರಗಳು ತಿಳಿಬೇಕಾಗುತ್ತೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಿಮ್ಮನ್ನೆಲ್ಲ ಈ ಒಂದು ವರ್ಷಕ್ಕೊಮ್ಮೆ ಕರೆದು ಈ ಸಂಘದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ಮಂಡನೆ ಮಾಡ್ತೀವಿ. ಅದರಲ್ಲಿ ನಿಮಗೇನಾದರೂ ಯಾವುದಾದ್ರು ಲೋಪದೋಷಗಳು ಅನುಮಾನಗಳು ಕಂಡು ಬಂದರೆ ಆದ ತಕ್ಷಣ ಪರಿಹಾರ ಮಾಡ್ಕೋಬೋದು. ಬಹುಶಃ ಯಾಕೆ ಕಾಣಲ್ಲ ಅಂದರೆ ನಮ್ಮ ಅಧಿಕಾರಿಗಳು ಯಾವಾಗಲೂ ಕೂಡ ಪ್ರತಿ ತಿಂಗಳಿಗೆ ಬಹುಶಃ 15 ದಿನಕ್ಕೊಮ್ಮೆ ಅದು ತಿಂಗಳಿಗೆ 2-3 ಸಾರಿ ಆದರೂ ಭೇಟಿ ನೀಡಿ ಆಗಿದ್ದಾಗೆ ಏನು ಲೋಪದೋಷಗಳು ಕಂಡು ಬರ್ತವೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು. ಬಹುಶಃ ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಇವತ್ತು ಹೈನುಗಾರಿಕೆ ಭಾಳ ಪ್ರಬುದ್ಧಮಾನವಾಗಿ ಬೆಳೆದಿರ್ತಕ್ಕಂಥದ್ದು. ಅದಕ್ಕೆಲ್ಲ ಮೂಲ ಕಾರಣಕರ್ತರಂಥ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು ಇವತ್ತು ಅವ್ರಿಗೆಲ್ಲ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಮಾಡಿದ್ರು. ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕೆಂದರೆ ನಮ್ಮ ರೈತಾಪಿ ವರ್ಗ ಬರೀ ವ್ಯವಸಾಯವನ್ನು ನಂಬಿ ಬದುಕ್ತಕ್ಕಂಥದ್ದು. ವ್ಯವಸಾಯದಿಂದ ಈಗಾಗಲೇ ನೋಡಿ ಮಳೆ ಇಲ್ಲ, ವ್ಯವಸಾಯದಿಂದ ಆಗ್ತಕ್ಕಂಥದ್ದು ಅಥವಾ ಬರ್ತಕ್ಕಂಥ ಲಾಭ ಕುಟುಂಬ ನಿರ್ವಹಣೆಗೆ ಸಾಕಾಗದೇ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಿರ್ಬೋದು, ಮಕ್ಕಳ ಮದುವೆಗಿರ್ಬೋದು, ಮಕ್ಕಳನ್ನು ಬೆಳೆಸ್ಲಿಕ್ಕಿರ್ಬೋದು, ಅಥವಾ ನಾವು ಜೀವನ ಮಾಡಲಿಕ್ಕಿರ್ಬೋದು. ಅದ್ರ ಜೊತೆಯಲ್ಲಿ ಹೈನುಗಾರಿಕೆಯನ್ನು ನಾವು ನಮ್ಮ ಮನೆಯಲ್ಲಿ ಇದ್ಕೊಂಡೇ ಒಂದು ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡತಕ್ಕಂಥ ಉತ್ತಮವಾದಂಥ ಮಾರ್ಗೋಪಾಯ. ಸೊ ಹಾಗಾಗಿ ಬಹುಶಃ ನಮಗೆ ನಮ್ಮ ಮನೆಯಲ್ಲಿ ಇದ್ಕೊಂಡೆ ಒಂದು 2-3 ಹಸುಗಳು ಕಟ್ಟಿ ದಿನಕ್ಕೆ ಒಂದು 10 ಲೀಟ್ರು, 20 ಲೀಟ್ರು, 30 ಲೀಟ್ರು, 40 ಲೀಟ್ರು ಅವರ ಶಕ್ತಾನುಸಾರ ಹಾಕೋದ್ರ ಮುಖಾಂತರವಾಗಿ ಸುಲಭವನ್ನು ಹಣ ಗಳಿಸುವಂಥ ಒಂದು ಮಾರ್ಗೋಪಾಯ. ಸೊ ಅದಕ್ಕೆ ನಿಮಗೆ ಎಲ್ಲ ಈ ಸಂಘ ಸಂಸ್ಥೆಗಳಿರ್ತಕ್ಕಂಥ ಕಾರ್ಯದರ್ಶಿ ಇರ್ಬೋದು, ನಮ್ಮ ಇಲಾಖೆ ಇರ್ಬೋದು, ತುಮಕೂರು ಜಿಲ್ಲಾ ಮಟ್ಟದ ಒಕ್ಕೂಟ ಇರ್ಬೋದು, ಎಲ್ಲರೂ ಕೂಡ ನಿಮ್ಮ ಜೊತೆಗಿರ್ತೀವಿ. ನೀವು ಪಶು ವೈದ್ಯಾಧಿಕಾರಿಗಳಿರ್ಬೋದು, ಹಸುಗಳಿಗೆ ಏನೋ ತೊಂದರೆ ಆಯಿತು ಅಂದರೆ ಅವ್ರು ಇಮಿಡಿಯೇಟಾಗಿ ನಿಮ್ಗೆ ಫೋನ್ ಮಾಡಿದ ತಕ್ಷಣ ಬಂದು ನೋಡ್ತಕ್ಕಂಥದ್ದು, ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಅದಾದಮೇಲೆ ಹಸುಗಳೇನಾದರೂ ಮರಣ ಹೊಂದಿದರೆ ಮತ್ತು ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದು. ಹಾಗೆ ಮತ್ತು ಹಾಲಾಗ್ತಕ್ಕಂಥವ್ರು ಯಾರಾದರೂ ಕೂಡ ಮರಣ ಹೊಂದೋದು ಮತ್ತೊಂದು ಆದರೆ ಅವರಿಗೆ ಇವತ್ತು 50,000 ರೂಪಾಯಿಗಳನ್ನು ಒಕ್ಕೂಟದಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ಅವಕಾಶ ಇದೆ. ಸೊ ಹಾಗಾಗಿ ನಾವು ದುಡಿಮೆಗೋಸ್ಕರ ಬೇರೆ ಕಡೆಯಲ್ಲೋ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದನ್ನು ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಇದ್ಕೊಂಡೆ, ನಾವು ನಮ್ಮ ಊರಲ್ಲಿ ಇದ್ಕೊಂಡೆ ಸುಲಭವಾಗಿ ದುಡಿತಕ್ಕಂಥ ಒಂದು ಮಾರ್ಗೋಪಾಯ.